ಜಿಬಿಎ ನಗರ ಪಾಲಿಕೆ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಜ್ಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಸಭೆ ಮುಖ್ಯ ಚುನಾವಣೆ ಆಯುಕ್ತ ಸಂಗ್ರೇಶಿ ಸಭೆ ಕರೆದಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತರು 5 ನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದು ಜಿಬಿಎ ಬೋರ್ಡ್ ಸದಸ್ಯರಿಗೆ ಆಹ್ವಾನ ಇರುವುದಿಲ್ಲ. ಸಭೆಯಲ್ಲಿ ಚುನಾವಣಾ ಸಂಬಂಧ ಮಹತ್ವದ ತೀರ್ಮಾನ ಸಾಧ್ಯತೆ ಇದ್ದು ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯಲಿದೆ. ಇದಕ್ಕೂ ಮೊದಲು ಸಭೆ ವಿಧಾನಸೌಧದಲ್ಲಿ ನಿಗದಿಯಾಗಿತ್ತು. ರಾಷ್ಟ್ರೀಯ ಜನಗಣತಿ 2027ರ ಮೊದಲನೇ ಹಂತ ಪ್ರಾರಂಭವಾಗಿದೆ. ಈ ಮೂಲಕ ಮನೆ ಪಟ್ಟಿ ಹಾಗೂ ಮನೆ ಗಣತಿ ಕಾರ್ಯವು ಏಪ್ರಿಲ್ 16, 2026ರಿಂದ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಕೆ ಹರೀಶ್ ಕುಮಾರ್ ತಂಡ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿ ಜನಗಣತಿಯನ್ನು ನಡೆಸಿರುವಂಥದ್ದು. ಈ ವೇಳೆ ರಾಜ್ಯಪಾಲರು ಗಣತಿದಾರರಿಗೆ ಅಗತ್ಯ ಮಾಹಿತಿ ನೀಡಿ ಗಣತಿ ಕಾರ್ಯಕ್ಕೆ ಸಹಕರಿಸಿದ್ದಾರೆ. ಎಲ್ಲ ನಾಗರಿಕರು ಭಾರತದ ಜನಗಣತಿ 2027ರ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಗಣತಿದಾರರಿಗೆ ನಿಖರ ಮಾಹಿತಿ ಒದಗಿಸಿ ಜನಗಣತಿ ಕಾರ್ಯವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ನೇಮಕಾತಿಯಲ್ಲಿ 2% ಮೀಸಲಾತಿ ನೀಡೋಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿಯನ್ನು ತಿದ್ದುಪಡಿ ಮಾಡಿದೆ. ಸಂಪುಟ ಈ ನಿರ್ಧಾರಕ್ಕೆ ಅನುಮೋದನೆ ಕೊಟ್ಟಿದೆ. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಚಿತ್ರದುರ್ಗ ನಗರದಲ್ಲಿ ದಾರಿಯುದ್ದಕ್ಕೂ ಕೇಸರಿ ಬಾವುಟ ಬಂಟಿಂಗ್ಸ್ ಹಾಕಲಾಗಿದ್ದು ಎಲ್ಲೆಡೆ ಬಿಎಸ್ವೈ ಬ್ಯಾನರ್ ಹಾಕಲಾಗಿದೆ. ಮಾದರ ಚೆನ್ನಯ್ಯ ಶ್ರೀ ಮಠದ ಹಿಂಭಾಗದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಜರ್ಮನ್ ಪೆಂಡಲ್ ಅನ್ನು ಹಾಕಲಾಗಿರುವಂಥದ್ದು. ಇದು ಸಂಜೆ ಯಡಿಯೂರಪ್ಪ ಅವರು ಚಿತ್ರದುರ್ಗಕ್ಕೆ ಆಗಮಿಸಲಿದ್ದು ಈ ವೇಳೆ ಬಿಎಸ್ವೈ ಭರ್ಜರಿ ಸ್ವಾಗತಕ್ಕೆ ಅಭಿಮಾನಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಗರದ ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಬೃಹತ್ ಮೆರವಣಿಗೆ ಹಾಗೂ ಮಹಿಳೆಯರು ಪೂರ್ಣಕುಂಭ ಹೊತ್ತು ನೂರಾರು ರೈತರು ನೇಗಿಲನ್ನು ಹೊತ್ತು ಹೆಜ್ಜೆಯನ್ನು ಹಾಕಲಿದ್ದಾರೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸಲಿದ್ದು ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಅಭಿಮಾನೋತ್ಸವದ ಯಶಸ್ವಿಗಾಗಿ ಮಂಡ್ಯದಲ್ಲಿ ಬಿಎಸ್ವೈ ಅಭಿಮಾನಿಗಳು ದಿಕ್ಕುಗಳಿಗೂ ತಡೆ ಹೊಡಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದ ಬಳಿ ಅಭಿಮಾನಿಗಳು ತಡೆ ಹೊಡಿಸಲಿದ್ದು ಉರುಳು ಸೇವೆ ಮಾಡಲಿದ್ದಾರೆ. ಬಳಿಕ ಶಕ್ತಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದು ಅಭಿಮಾನೋತ್ಸವ ಯಶಸ್ವಿಯಾಗಲಿ ಅಂತ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಸಲ್ಲಿಸಿದಂಥ ಮೇಲ್ಮನವಿಯನ್ನು ಹೈಕೋರ್ಟ್ ಪೀಠ ಕೈಗೆತ್ತಿಕೊಂಡಿದೆ. ವಿಚಾರಣೆ ನಡೆಸಿದಂಥ ದ್ವಿಸದಸ್ಯ ಪೀಠ ಮೇ 26ಕ್ಕೆ ಮುಂದೂಡಿದೆ. ಹೀಗಾಗಿ ಇನ್ನೂ 19 ದಿನ ವಿನಯ್ ಕುಲಕರ್ಣಿ ಜೈಲಿನಲ್ಲೇ ಉಳಿಯಬೇಕು. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಜನ ಆದ್ಯತೆ ಕೊಡಲಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಜೆಡಿಎಸ್ ಮುಖಂಡ ಹುಡಿ ವಿಜಯಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಾತನಾಡಿದ ಶಾಸಕ ಕೆವೈ ನಂಜೇಗೌಡರು ಸ್ಥಳೀಯರು ಸ್ಪರ್ಧೆಗೆ ಬಂದರೆ ಸ್ವಾಗತ, ಆದರೆ ಮಾಲೂರಿನ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಕಣ್ಣು ಬಿದ್ದಿದೆ. ಆದರೂ ಹೊರಗಿನವರು ಯಾರೇ ಬಂದರೂ ಸವಾಲನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದರು. ಈ ಹೇಳಿಕೆಗೆ ಜೆಡಿಎಸ್ ಮುಖಂಡ ಹುಡಿ ವಿಜಯಕುಮಾರ್ ಸ್ಥಳೀಯರು ಏನು ಅಭಿವೃದ್ಧಿ ಮಾಡಿದ್ದಾರೆ ನೋಡ್ತಾ ಇದ್ದೀವಿ. ಸಂವಿಧಾನ ನೀಡಿರೋ ಹಕ್ಕಿನಂತೆ ಯಾರು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಲ್ಲಬಹುದು. ಕಾಂಗ್ರೆಸ್ನ ನಾಯಕರು ಕ್ಷೇತ್ರ ಬಿಟ್ಟು ಎಲ್ಲೂ ಸ್ಪರ್ಧೆ ಮಾಡೇ ಇಲ್ವಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮತ್ತು ಮಾಲೂರು ತಾಲೂಕಿಗೆ ಈಗ ರಿಯಲ್ ಎಸ್ಟೇಟ್ಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ. ಪಾಪ ಒಬ್ಬರು ಊಡಿಯಿಂದ ಬರ್ತಾರೆ, ಇನ್ನೊಬ್ಬರು ಹೊಸಕೋಟೆಯಿಂದ ಬರ್ತಾರೆ. ಅದು ನಾನು ಅಂದ್ಕೊಂಡಿದ್ದು ಸ್ಥಳೀಕರು ಯಾರಾದರೂ ಬಂದಾಗ ಇವೆಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ಇವರಿಬ್ಬರ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಕೃಷ್ಣಯ್ಯ ಶೆಟ್ಟರು ಕೂಡ ಸ್ಕೀಮ್ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಸ್ಥಳೀಕರವರು ಅವರು ಮಾಡೋದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ನನ್ನ ಸ್ಥಳೀಕ ಅಂತ ಹೇಳ್ಕೊಂಡು ನಾನು ಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡು ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ಅವಕಾಶ ಬೇಕು ಅಂತೇಳಿ ಬಂದರೆ ನಾನು ತುಂಬ ಖುಷಿ ಪಡೋಂಥವನು. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಾಲೂರು ತಾಲೂಕು ಅಸತ್ತಾಗದೆ ಯಾರೂ ದಿಕ್ಕೇ ಇಲ್ಲ ಮಾಲೂರು ತಾಲೂಕರು ಅಂತೇಳಿ ಬಂದಾಗ ಇದ್ದೀವೇನೋ ಅಂತ ಮೆಸೇಜನ್ನು ಈಗಿಂದ ಪ್ರಾರಂಭ ಮಾಡ್ತೀವಿ. ನಾವು ನಮ್ಮ ಜನತೆಗೆ ತಿಳಿಸೋಂಥ ಕೆಲಸವನ್ನು ಮಾಡ್ತೀವಿ. 28 ಎಲೆಕ್ಷನ್ ಯಾವ ರಿಯಲ್ ಎಸ್ಟೇಟ್ ಬರ್ತಾನೆ, ಅದು ಎಂಥವನು ಬರ್ತಾನೆ, ಏನು ಕೇಸ್ಗಳಾಕ್ಸ್ತಾನೆ, ಏನು ಬ್ಲ್ಯಾಕ್ ಮೇಲ್ ಮಾಡಿಸ್ತಾನೆ, ಏನು ಬೆದರಿಸ್ತಾರೆ, ಯಾವುದಕ್ಕೂ ನನ್ನ ಜನ ಧೈರ್ಯ ಕೊಟ್ಟವ್ರೆ, ಶಕ್ತಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ. ಭಯ ಬೀಳದೆ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಡೆವಲಪ್ಮೆಂಟ್ಸ್ ನಮ್ಮ ಜನತೆ ಇಟ್ಟರೆ ನಂಬಿಕೆ ಪ್ರತಿದಿನ ಕೈಗೆ ಸಿಗ್ತಾನೆ ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಜನರ ಮಧ್ಯೆ ಹೋಗ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಸಾತನೂರು ರಸ್ತೆಯ ಡಾಂಬರೀಕರಣದ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿ ಬಿತ್ತರವಾಗಿತ್ತು. ಇನ್ನು ಈ ಬಗ್ಗೆ ದಿಶಾ ಸಭೆಯಲ್ಲಿಯೂ ಚರ್ಚೆಯನ್ನು ಮಾಡಲಾಗಿದೆ.
ಬಗ್ಗೆ ಸಂಸದ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಆದಷ್ಟು ಬೇಗ ರಸ್ತೆಗೆ ಡಾಂಬರನ್ನು ಹಾಕಿ ಏನೇ ಸಮಸ್ಯೆ ಇದ್ರೂ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಅಂತ PWD ಹಾಗೂ ವಾಟರ್ ಬೋರ್ಡ್ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದರು. ಜನರಿಗೆ ಸಮಸ್ಯೆ ಮಾಡಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಮಾಡಲ್ ಮಾಡಿ ರಾಮನಗರದಲ್ಲಿ ಆಗಿದೆಯಲ್ಲ ಆಲ್ರೆಡಿ. KRDCL ರೋಡ್ಸ್ ಇದೆಯಲ್ಲ ಸರ್, KRDCL ರೋಡ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಅವ್ರ ಪರ್ ಮೀಟರ್ ಕಟಿಂಗ್ ಚಾರ್ಜಸ್ 4200 ಅಥವಾ ನೀವು ವಿಮಾನದಲ್ಲಿ ಗಗನಸಖಿ ಸೊಂಟಕ್ಕೆ ಕೈ ಹಾಕಿದ್ದ ಪ್ರಯಾಣಿಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಹ್ರೇನ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವಿಮಾನದಲ್ಲಿ ಕೇರಳ ಮೂಲದ ಜಾಕೋಬ್ ಅಲೆಕ್ಸಾಂಡರ್ ಎಂಬಾತ ದುರ್ವರ್ತನೆ ತೋರಿದ್ದಾನೆ. ಗಗನಸಖಿ ದೂರಿನ ಮೇರೆಗೆ ಆರೋಪಿಯನ್ನ ಏರ್ಪೋರ್ಟ್ ಪೊಲೀಸರು ಬಂಧಿಸಿದ್ದಾರೆ. ಮೇ 5ರಂದು ಗಲ್ಫ್ ಏರ್ ವಿಮಾನದಲ್ಲಿ ಬಹ್ರೇನ್ನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಾಗ ಈ ಘಟನೆ ನಡೆದಿದೆ. ಕೈಗಾ ಅಣುಶಕ್ತಿ ಸ್ಥಾವರದ 5 ಮತ್ತು 6ನೇ ಘಟಕಕ್ಕೆ ಗುಜರಾತ್ನಿಂದ ತರಲಾಗ್ತಾ ಇದ್ದಂಥ ಬೃಹತ್ ಯಂತ್ರೋಪಕರಣ ಹೊತ್ತಿದ್ದಂತಹ ವಾಹನ ಪಲ್ಟಿಯಾಗಿದೆ. ಕೈಗಾ ಸಮೀಪದ ಹರ್ಟುಗಾ ಗ್ರಾಮದ ಬಳಿ ವಾಹನ ಪಲ್ಟಿಯಾಗಿದ್ದು ಮಲ್ಲಾಪುರ ಮತ್ತು ಕೈಗಾ ನಡುವಿನ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಕೈಗಾ ಯೋಜನಾ ಪ್ರದೇಶಕ್ಕೆ ತಲುಪಲಿಕ್ಕೆ ಕೇವಲ 3 ರಿಂದ 4 ಕಿಲೋಮೀಟರ್ ಬಾಕಿ ಇರುವಾಗ ಅವಘಡ ಸಂಭವಿಸಿದೆ. ಕಳೆದ ಫೆಬ್ರವರಿಯಲ್ಲಿ ಗುಜರಾತ್ನಿಂದ ಈ ಬೃಹತ್ ಸರಕು ಹೊತ್ತಂತ ವಾಹನ ಪ್ರಯಾಣವನ್ನು ಆರಂಭ ಮಾಡಿತ್ತು. ಏಪ್ರಿಲ್ 15ರಿಂದ ಈ ವಾಹನ ಕಾರವಾರ ನಗರವನ್ನು ಪ್ರವೇಶ ಮಾಡಿತ್ತು. ಆದರೆ ಕಾರವಾರದಿಂದ ಕೈಗಾ ಮಾರ್ಗವಾಗಿ ಅತ್ಯಂತ ನಿಧಾನಗತಿಯಲ್ಲಿ ಕಳೆದ 20ಕ್ಕೂ ಅಧಿಕ ದಿನಗಳಿಂದ ಈ ವಾಹನ ಚಲಿಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಜನ ಕೂಡ ನೋಡ್ತಾ ಇದ್ರು. ಇದೀಗ ಪಲ್ಟಿ ಆಗಿದೆ. ಕೊಲೆ ಕೇಸ್ ಆರೋಪಿ ಅನಾರೋಗ್ಯದಿಂದ ಮೃತಪಟ್ಟಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ 36 ವರ್ಷದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಶೇಷಾದ್ರಿಪುರಂ ನಿವಾಸಿಯಾಗಿರುವ ಮಂಜುನಾಥ್ನನ್ನು ಏಪ್ರಿಲ್ 28ರಂದು ಬಂಧಿಸಲಾಗಿತ್ತು. ಆದರೆ ಮೇ 1ರಿಂದ ಹೊಟ್ಟೆನೋವು ಅಂತ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರೋಪಿಗೆ ಪಿತ್ತಜನಕಾಂಗ ಮತ್ತು ಸಕ್ಕರೆ ಕಾಯಿಲೆ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮೇ 3ರಂದು ಮಂಜುನಾಥ್ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ UDR ದಾಖಲಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಅಂತ ಹೋದ ರೋಗಿಗಳ ಚಿನ್ನಕ್ಕೆ ಕನ್ನ ಹಾಕಲಾಗಿದೆ. ಮೇ 1ನೇ ತಾರೀಕು ಸ್ವಪ್ನ ಅನ್ನೋರು ಶಸ್ತ್ರಚಿಕಿತ್ಸೆಗೆ ಅಂತ ಸ್ಪರ್ಶ ಹೆಣ್ಣೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ಶಸ್ತ್ರಚಿಕಿತ್ಸೆಗೆ ಅಂತ ಆಭರಣಗಳನ್ನು ತೆಗೆಸಿದ್ದಾರೆ. ಆದರೆ ಆಪರೇಷನ್ ಮುಗಿದ ನಂತರ ಸ್ವಪ್ನ ಆಭರಣ ಕೇಳೋದೇ ಮರೆತು ಬಿಟ್ಟಿದ್ದಾರೆ. ಬಳಿಕ ಸಿಬ್ಬಂದಿಗೆ ಆಭರಣದ ಬಗ್ಗೆ ಕೇಳಿದ್ರೆ ಕೊಟ್ಟಿದ್ದೀವಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಮಾಂಗಲ್ಯ ಸರ, ಕಿವಿಯೋಲೆ, ಕಾಲುಂಗ್ರ ಸೇರಿದಂತೆ ಸುಮಾರು 9 ಲಕ್ಷ ಮೌಲ್ಯದ ಚಿನ್ನದ ಆಭರಣಗಳು ನಾಪತ್ತೆ ಆಗಿದೆ. ಈ ಬಗ್ಗೆ ಸ್ವಪ್ನ ಪತಿ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಬಳಿಕ ಪೊಲೀಸರು ಆಸ್ಪತ್ರೆಗೆ ಬಂದು CCTV ಪರಿಶೀಲಿಸಿದಾಗ ಆಸ್ಪತ್ರೆ ಸಿಬ್ಬಂದಿಯೊಬ್ಬರು ಚಿನ್ನವನ್ನ ಕದೀತಾ ಇರೋದು CCTVಯಲ್ಲಿ ಸೆರೆಯಾಗಿದೆ. ಸದ್ಯ ಆರೋಪಿ ವನಜಾಳ ವಿರುದ್ಧ ಕೇಸ್ ದಾಖಲಾಗಿದೆ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ತಗ್ಗು ಗುಂಡಿ ಬಿದ್ದಿದೆ. ಇದರಿಂದಾಗಿ ಸಾಲು ಸಾಲು ಅನಾಹುತಗಳು ಸಂಭವಿಸಿದ್ದು ವಾಹನ ಸವಾರರು ಜೀವನ ಕೈಲಿಡಿದು ಓಡಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಗದಗ, ಹರ್ಲಾಪುರ ಮತ್ತು ತಿಮ್ಮಾಪುರ ಗ್ರಾಮದ ರಸ್ತೆಯಲ್ಲಿ 9 ಕಿಲೋಮೀಟರ್ವರೆಗೂ ರಸ್ತೆ ಹದಗೆಟ್ಟಿದೆ. ಈ ಬಗ್ಗೆ PWD ಇಲಾಖೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಕೂಡಲೇ ರಸ್ತೆ ಹೊಸದಾಗಿ ಕಾಮಗಾರಿ ಮಾಡಿಕೊಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಏನರ್ಥ ಇದಕ್ಕೆ ಒಟ್ಟ ರಸ್ತೆ ಡಾಂಬರೀಕರಣ ಮಾಡಿಲ್ಲ ಸರ್. ಈ ರಸ್ತೆ ಹೆಂಗೆ ಇಟ್ಕೊಂಡ್ರಪ್ಪ ಅಂದ್ರೆ ಸರ್, ನಮ್ಮ ಗದಗ PWD ಬರೀ ಪ್ಯಾಚ್ ವರ್ಕ್ ಮಾಡೋಕೆ ಒಂದು ಇದು ರಸ್ತೆ, ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಒಂದು ಗಾಡಿ ಇದನ್ನು ತರೋದು ಏನಂತಂದ್ರೆ ಮಣ್ಣು ತರೋದು, ಆಮೇಲೆ ಒಂದು ಗಾಡಿ ಡಾಂಬರ್ ತಂದು ಅಲ್ಲಿ ಟಿಲಿಟ್ ಹಾಕಿ ರೊಕ್ಕ ಹೊಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಇಂಥ ಪರಿಸ್ಥಿತಿ ನಮ್ಮ ಈ ರಸ್ತೆ ಐತೆ ಸರ್. ಇದು ಏನಪ್ಪ ಅಂದ್ರೆ 9 ಕಿಲೋಮೀಟರ್ ರಸ್ತೆ ಹೈವೇ, ನ್ಯಾಷನಲ್ ಹೈವೇಲಿಂದ ತಿಮ್ಮಾಪುರಕ್ಕೆ 9 ಕಿಲೋಮೀಟರ್ ಐತೆ ಸರ್. ಇದನ್ನು ಡಾಂಬರೀಕರಣ ಮಾಡಿದ್ರೆ ಒಂದು ಒಳ್ಳೇದು ಸರ್. ಇಲ್ಲಿ ಅನೇಕ ಅಪಘಾತಗಳಾಗ್ಯಾವ ಸರ್. ಈ ಊರ ರೋಡಲ್ಲಿ ಭಾಳ ತೆಗ್ಗದ ಸರ್. ಏನಾರು ತೊಗೊಂಡು ಹೋಗ್ಬೇಕಂದ್ರೆ ಸಮಸ್ಯೆ ಇದೆ ಸರ್. ರಾತ್ರಿ ಹೊತ್ತಾಯ್ತು ಅಂದ್ರೆ ಅಡ್ಡಾಡಂತಾಗಿಲ್ಲ, ತೆಗ್ಗು ಭಾಳ ಅದ ಸರ್. GS ಪಾಟೀಲ್ರಿಗೆ ಸರಿ ಮನವಿ ಕೊಟ್ಟಿದ್ದೇವೆ, ಈ ರೋಡ್ ಮಾಡಿಸ್ರಿ ಅಂತೇಳಿ. ಅವರು ಮಾಡಿಸಿಲ್ಲ ಸರ್. ಕಾಕಪ್ಪ ಬಂಡಿಯವ್ರಿಗೂ ಕೊಟ್ಟಿದ್ದೀವಿ, ಅವರು ಮಾಡಿಸಿಲ್ಲ. 5 ವರ್ಷ ಇವರು, 5 ವರ್ಷ ಅವ್ರು ಅಧಿಕಾರ ನಡೆಸ್ಕೊಂತ ಹೊಂಟುಬಿಟ್ಟಾರೆ ಸರ್. ಏನೂ ಮಾಡುವಲ್ರಿ. ಈ ರೋಡಿಗೆ ನೀವು ಒಂದು ಸ್ವಲ್ಪ ಏನಾರು ಮಾಡಿ ರೋಡ್ ಮಾಡಿಸ್ಕೊಡ್ಬೇಕಂತ
ಇದಕ್ಕೆ ಒಟ್ಟು ರಸ್ತೆ ಡಾಂಬರೀಕರಣ ಮಾಡಿಲ್ಲ ಸರ್. ಈ ರಸ್ತೆ ಹೆಂಗೆ ಇಟ್ಕೊಂಡ್ರಪ್ಪ ಅಂದ್ರೆ ಸರ್ ನಮ್ಮ ಗದಗ ಈ ಸ್ವತ್ತು ಎನ್ಒಸಿ ಮತ್ತು ಕಟ್ಟಡ ಅನುಮತಿ ಕೊಡೋಕೆ ಅಧಿಕಾರಿಗಳು ಸಿಬ್ಬಂದಿ ಲಂಚ ಕೇಳ್ತಾ ಇರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪುರಸಭೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಸಿಬ್ಬಂದಿ ವಿಚಾರಣೆ ನಡೆಸಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಎನ್ಬಿ ನಂದಗಾವಿ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಪೊಲೀಸ್ ಠಾಣೆಯ ಶ್ರೀ ಸುರೇಶ್ ರೆಡ್ಡಿ, ಎಂಎಸ್ ಡಿಎಸ್ಪಿ ಶ್ರೀ ಬಿಎ ಬಿರಾದರ ಸೇರಿದಂತೆ ವಿವಿಧ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಅಲ್ಲದೆ ಪುರಸಭೆ ಕಾರ್ಯಾಲಯದಲ್ಲಿ ಸಾರ್ವಜನಿಕರಿಗೆ ಪಹಣಿ ಕೊಡುವಲ್ಲಿ ವಿಳಂಬ ಮಾಡಿದ ಬಗ್ಗೆ ದಾಳಿ ವೇಳೆ ತಿಳಿದು ಬಂದಿದೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪನ್ಯಾಸಕರಿಗೆ ಹಲವು ವರ್ಷಗಳಿಂದ ಎನ್ಪಿಎ ಭತ್ಯೆ ನೀಡಲಾಗ್ತಾ ಇತ್ತು. ಆದರೆ ಇದೀಗ ನಾನ್ ಪ್ರಾಕ್ಟಿಸಿಂಗ್ ಅಲೋವೆನ್ಸನ್ನು ಏಕಾಏಕಿ ಸ್ಥಗಿತಗೊಳಿಸಲಾಗಿದೆ. ಸರ್ಕಾರದ ಈ ನಿರ್ದೇಶನವನ್ನು ಬೀದರ್ ಪಶು ವಿವಿ ಉಪನ್ಯಾಸಕರ ಸಂಘ ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ಪಶು ವಿವಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ಚನ್ನಪ್ಪಗೌಡ ಬಿರಾದಾರ ಪತ್ರಿಕಾಗೋಷ್ಠಿ ನಡೆಸಿದರು. ವೇಳೆ ಮಾತನಾಡಿ ಎನ್ಪಿಎ ಭತ್ಯೆ ಸಂಪೂರ್ಣ ಕಾನೂನುಬದ್ಧವಾಗಿದ್ದು ಕೇಂದ್ರ ಸರ್ಕಾರ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ಐಸಿಎಆರ್ ಮಾರ್ಗಸೂಚಿಗಳ ಪ್ರಕಾರವೇ ನೀಡಲಾಗ್ತಾ ಇತ್ತು. ಎನ್ಪಿಎ ಸ್ಥಗಿತಗೊಳಿಸಿದ್ರಿಂದ ಉಪನ್ಯಾಸಕರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಈ ನಿರ್ಧಾರವನ್ನು ತಕ್ಷಣ ಹಿಂಪಡೆದು ಬಾಕಿ ಇರುವಂಥ 2 ತಿಂಗಳ ಸಂಬಳವನ್ನು ಎನ್ಪಿಎ ಸಮೇತ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಡೊನೇಷನ್, ವಂತಿಗೆ ಸೇರಿದಂತೆ ಅಧಿಕ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಡೊನೇಷನ್ ಹಾವಳಿ ತಡೆಯೋದಕ್ಕಾಗಿ ಜಿಲ್ಲಾ ಶಿಕ್ಷಣ ರೆಗ್ಯುಲೇಟಿಂಗ್ ಪ್ರಾಧಿಕಾರ ರಚಿಸಿ ಅಂತ ಎಸ್ಎಫ್ಐ ಸಂಘಟನೆಯವರು ಆಗ್ರಹಿಸಿದ್ದಾರೆ. ಗಂಗಾವತಿ ಹಾಗೂ ಕೊಪ್ಪಳದಲ್ಲಿ ಎಸ್ಎಫ್ಐ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕೊಪ್ಪಳದಲ್ಲಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ನಡೀತಾ ಇವೆ. ಮಕ್ಕಳಿಗೆ ಶಿಕ್ಷಣ ಕೊಡೋ ನೆಪದಲ್ಲಿ ಅಧಿಕ ಹಣ ವಸೂಲಿ ಮಾಡೋದನ್ನು ತಡಿಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕನೆಕ್ಷನ್ ವಸೂಲಿ ಮಾಡತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಈ ಕೂಡಲೇ ಕನೆಕ್ಷನ್ ವಸೂಲಿ ಮಾಡಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮಾನ್ಯತೆಯನ್ನು ರದ್ದುಪಡಿಸಲೇಬೇಕು. ಬೇಕೇ ಬೇಕು. ಡೊನೇಷನ್ ಗೋ ಬ್ಯಾಕ್. ಡೊನೇಷನ್ ಗೋ ಬ್ಯಾಕ್. ತಾಲೂಕಿನಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ರು ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಬಿಒ ಅಧಿಕಾರಿಗಳಿಗೆ ಧಿಕ್ಕಾರ. ಡೊನೇಷನ್ ಹಾವಳಿ ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಡಿಡಿಪಿ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ. ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಮನವಿ ಪತ್ರ ಕೊಡುವ ಮೂಲಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಡೊನೇಷನ್ ಹಾವಳಿ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಮತ್ತು ಜಿಲ್ಲಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ರೆಗ್ಯುಲೇಟಿಂಗ್ ಪ್ರಾಧಿಕಾರವನ್ನು ಸೇರಬೇಕಂತಂದೇಳಿ ಇವತ್ತು ನಾವು ಮಾನ್ಯ ಕೊಪ್ಪಳದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸುರೇಶ್ ಇಟ್ನಾಳ್ ಸಾಹೇಬರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಕೂಡಲೇ ಕೊಪ್ಪಳ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳ ಹಾವಳಿ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ. ಇವತ್ತು ನಾಯಿ ಕೊಡೆಗಳಂತೆ ಖಾಸಗಿ ಶಾಲೆಗಳು ಎಲ್ಲಿ ಬೇಕಲ್ಲಿ ಎದ್ದು ನಿಲ್ತಾ ಇವೆ. ಇವತ್ತು ಯಾವುದೇ ಸರ್ಕಾರದ ಸುತ್ತೋಲೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ವಿಪರೀತವಾಗಿ ಲಕ್ಷಗಟ್ಟಲೆ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಠ್ಯ ಪುಸ್ತಕ ನೋಟ್ಬುಕ್ಗಳನ್ನು ಶಾಲೆಯಲ್ಲೇ ಕೊಡಬಾರ್ದತಕ್ಕಂಥ ನಿಯಮ ಇದ್ದರೂ ಸಹ ಇವತ್ತು RT ಆ್ಯಕ್ಟನ್ನು ಉಲ್ಲಂಘನೆ ಮಾಡಿ ಅನೇಕ ಶಾಲೆಗಳು ಇವತ್ತು ಕೊಪ್ಪಳದ ಶಾರದಾ ಆಗಿರ್ಬೋದು, ಇವತ್ತು SFS ಆಗಿರ್ಬೋದು, ಇವತ್ತು ಗಂಗಾವತಿಯಲ್ಲಿರ್ತಕ್ಕಂಥ ಅನೇಕ ಖಾಸಗಿ ಶಾಲೆಗಳು ಇವೆಲ್ಲವೂ ಸಹ ಇವತ್ತು ದೊಡ್ಡ ಮಟ್ಟದಲ್ಲಿ ವಂತಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ಫ್ಲೈಓವರ್ ಕಾಮಗಾರಿ ಮಂದಗತಿಯಲ್ಲಿ ನಡೀತಾ ಇದೆ. ಇದರಿಂದಾಗಿ ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಫ್ಲೈಓವರ್ ಕಾಮಗಾರಿ ಪರಿಶೀಲಿಸಲಿದ್ದಾರೆ. ಹಳೆ ಕೋರ್ಟ್ ವೃತ್ತದಿಂದ ಕೆನರಾ ಹೋಟೆಲ್ವರೆಗೂ ಕಾಮಗಾರಿ ಪರಿಶೀಲಿಸಲಿದ್ದಾರೆ. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ, ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿರಲಿಲ್ಲ. ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಮಾತೃ ವಿಯೋಗದಲ್ಲಿದ್ದಾರೆ. ಶಾಸಕ ಎಸ್ಟಿ ಸೋಮಶೇಖರ್ ತಾಯಿ ಸೀತಮ್ಮ ಬಿಟಿಎಂ ಲೇಔಟ್ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ 98 ವರ್ಷದ ಸೀತಮ್ಮ ಈಗ ನಿಧನರಾಗಿದ್ದಾರೆ. ಚಾಮರಾಜನಗರದ ಕೋಳಿಪಾಳ್ಯ ಗ್ರಾಮದಲ್ಲಿ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ. ಕಾಡಾನೆ ಓಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಬೇಸಿಗೆ ಹಿನ್ನೆಲೆ ಆಹಾರ ಅರಸಿ BRT ಅರಣ್ಯದಿಂದ ಕಾಡಾನೆ ಗ್ರಾಮಕ್ಕೆ ಬಂದಿದೆ. ಕಾಡಾನೆ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ. ನಗರದ ಗೌರಿಶಂಕರ ನಗರ ಗವಿಮಠದ ಹತ್ತಿರ ಚಿರತೆ ಪ್ರತ್ಯಕ್ಷವಾಗಿದ್ದು ನಾಯಿ ಮೇಲೆ ಚಿರತೆ ದಾಳಿಯಾಗಿದೆ. ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶದಿಂದ ಬಂದಂಥ ಚಿರತೆ ಮನೆ ಮುಂದಿದ್ದಂತಹ ನಾಯಿಯನ್ನ ಎಳೆದೊಯ್ದಿದೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಕಂಡು ಜನ ಆತಂಕಗೊಂಡಿದ್ದು ಚಿರತೆ ಸೆರೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಉಡುಪಿ, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ ಸುರಿದಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಲೆನಾಡು ಭಾಗದಲ್ಲಿ ಗುಡುಗು ಸಿಡಿಲು ಸಹಿತ ಬಿರುಗಾಳಿ ಮಳೆ ಸುರಿದಿದೆ. ಚಿಕ್ಕಮಗಳೂರಿನ ಮಲ್ಲಂದೂರು, ಜೋಳದಾಳು, ಹೊನದಗದ್ದೆ ಭಾಗದಲ್ಲಿ ಭಾರೀ ಮಳೆ ಆಗಿದೆ. ಕಳೆದೊಂದು ವಾರದಿಂದ ಬಿಸಿಲ ತಾಪಕ್ಕೆ ಕಂಗೆಟ್ಟಿದ್ದ ಮಲೆನಾಡಿಗರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಯಾದಗಿರಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಮಾತೃಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಡಿಎಕ್ಸ್ ಮ್ಯಾಕ್ಸ್ ದಯಾನಂದ್ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಾತೃಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನ ಫೌಂಡೇಶನ್ ಕಳೆದ 10 ವರ್ಷಗಳಿಂದ ಉತ್ತಮ ಫಲಿತಾಂಶ ಪಡೆದ ಬಡ ಮಕ್ಕಳನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜುಗೌಡ ಸೇರಿದಂತೆ ಹಲವು ಮುಖಂಡರು, ಗಣ್ಯರು ಭಾಗಿಯಾಗಿದ್ದರು. ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀ ಕನಕ. ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕ ಪೋಷಕರಿಗೆ ಹಿತೋಪದೇಶದ ನುಡಿಗಳು. ಪ್ರೌಢಶಾಲೆ ಹುಣಸಗಿ ರಾಮಲಿಂಗೇಶ್ವರ ಪ್ರೌಢ